ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕ ತಂದೆಯಾದ ದೇವರೇ, ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಸ್ವಾಮಿಯಪ್ಪ, ಈ ಭಾನುವಾರ ದಿನದಂದು ಸ್ವಾಮಿ ನಿನ್ನ ಆಹಾರವನ್ನು, ನಿನ್ನ ಆತ್ಮಿಕವಾದ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಬಂದಿದ್ದೇವೆ ಸಯ್ಯ. ಅಯ್ಯ, ನಾನು ಮಾತನಾಡುವಂಥ ಪ್ರತಿಯೊಂದು ಮಾತುಗಳು ಸ್ವಾಮಿ ನನ್ನ ಮಾತು ಅಲ್ಲದೆ ಸ್ವಾಮಿ ನಿನ್ನ ಮಾತಾಗಿ ನಾನು ಮಾತನಾಡಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಅಪ್ಪ, ಈ ಮಾತುಗಳನ್ನು ಅವ್ರ ಹೃದಯದಲ್ಲಿ ಬರೆದುಕೊಳ್ಳಲಿಕ್ಕೆ ಸಹಾಯ ಮಾಡು. ಈ ವಾಕ್ಯದಿಂದ ಅವರು ಬದಲಾವಣೆ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡು. ಈ ವಾಕ್ಯದಿಂದ ಆತ್ಮಿಕವಾದ ಆಶೀರ್ವಾದವನ್ನು, ಆತ್ಮಿಕವಾದ ಧೈರ್ಯವನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಿ ಸಯ್ಯ. ನಿನ್ನ ಮಕ್ಕಳು ಸ್ವಾಮಿ ನಿನಗಾಗಿ ತವಕ ಪಡುವಂಥ ಮಕ್ಕಳಾಗಿರಬೇಕು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಬಲ ಹೊಂದುವ ಮಕ್ಕಳಾಗಿ ಮಾರ್ಪಡಿಸಿ ನಡೆಸು. ಈ ವಾಕ್ಯ ಒಂದು ಆಶೀರ್ವಾದಕರವಾಗಿ, ಒಂದು ಸಾಕ್ಷಿಯ ರೀತಿಯಲ್ಲಿ ಸ್ವಾಮಿ ಸಯ್ಯ ಅಯ್ಯ ನೀನು ಮಾರ್ಪಡಿಸಿ ನಡೆಸು. ಪ್ರತಿಯೊಬ್ಬರಿಗೆ ನಿನ್ನ ಮಾತನಾಡು. ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು ಸ್ವಾಮೇಸುವೆ, ಅಯ್ಯ ವೃದ್ಧಾಪರಾಗಿರ್ಬೋದೇನೋ ಸ್ವಾಮಿ, ಅವರೊಟ್ಟಿಗೆ ಈ ವಾಕ್ಯದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಈ ಚಿಕ್ಕ ವಾಕ್ಯದ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ ಸ್ವಾಮಿ. ಆದಿಯಿಂದ ಅಂತ್ಯದವರೆಗೂ ನಡೆಸುವ ದೇವರಿನಾಗಿದ್ಯಾ ಅಪ್ಪ, ನಮ್ಮನ್ನು ನಡೆಸಿಕೊಂಡು ಹೋಗಬೇಕೆಂಬುದು ಪ್ರಾರ್ಥಿಸ್ತಾ ಇದ್ದಾನೆ. ಎಲ್ಲ ಸ್ತುತಿ ಗಾನ ಮಾನ ಮಹಿಮೆ ನಿನಗೊಬ್ಬರಿಗೆ ಮಾತ್ರ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ತನ್ನ ಅಪ್ಪನ ಹತ್ರ ಇರುವಂಥ ಎಲ್ಲ ಆಸ್ತಿಯನ್ನು ಅವನೊಟ್ಟಿಗೆ ತೆಗೆದುಕೊಂಡು ಅವನು ಅವರ ಅಪ್ಪ ಅಮ್ಮ ಇರುವುದು ಆ ಜಾಗದಿಂದ ದೂರ ಪ್ರದೇಶಕ್ಕೆ ಹೋದನಂತೆ. ಎಲ್ಲರೂ ಇಲ್ಲಿ ನೋಡ್ರಿ, ಯಾರು ಹೋದ್ರು? ಎರಡನೇ ಮಗ. ಯಾವುದಕ್ಕಾಗಿ ಆಸೆ ಪಟ್ಟ? ಹಣಕ್ಕಾಗಿ, ಬಂಗಾರಕ್ಕಾಗಿ, ಆಸ್ತಿಗಾಗಿ ಆಸೆ ಪಟ್ಟು ತನ್ನ ತಂದೆ ಮನೆಯನ್ನು ತೊರೆದು ದೂರದ ಪ್ರಾಂತಕ್ಕೆ ಹೋಗಿ ಇದ್ದನಂತೆ. ಅವನೇನು ಮಾಡ್ದ ಅಂದರೆ, ದೂರದ ಪ್ರಾಂತ್ಯದಲ್ಲಿ ಹೋದಾಗ ಅಲ್ಲಿ ಇವೆಲ್ಲ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಹೌದಲ್ಲ? ಹೇಳ್ತಾರೆ ದುಡ್ಡಿದ್ರೇ ದುನಿಯಾ ಅಂತಾರೆ. ಅದೇ ರೀತಿ ಇಲ್ಲಿ ಈ ಮಗನು ಸಹ ಅವ್ರ ತಂದೆ ಸಂಪಾದಿಸಿದ ಎಲ್ಲ ದುಡ್ಡುಗಳನ್ನು ಹಿಡಿದುಕೊಂಡು ದೂರದ ಪ್ರಾಂತ್ಯಕ್ಕೆ ಹೋದನಂತೆ. ಅಲ್ಲಿ ಹೋದಾಗ ತನ್ನ ಅಪ್ಪನ ಹತ್ರ ಎಷ್ಟಿದೆ ಎಷ್ಟು ತಗೊಂಡು ಅಂದ. ಎಷ್ಟುವರೆಗೆ ಮಜಾ ಮಾಡ್ತಾನೆ ಅವನು? ಅವು ದುಡ್ಡಿರೋವರೆಗೂ ಅಷ್ಟೇ. ದಿನ ಇದೇ ರೀತಿ ಅನೇಕ ಸ್ನೇಹಿತರೊಟ್ಟಿಗೆ ಸೇರಿ, ಅನೇಕ ದೊಡ್ಡ ದೊಡ್ಡ ಸ್ನೇಹಿತರೊಟ್ಟಿಗೆ ಸೇರಿ ಸೌಕಾರೊಟ್ಟಿಗೆ ಸೇರಿ ಅವನೇನು ಮಾಡ್ದ ಅಂದರೆ, ಲೋಕದ ಆಸೆಗೆ ನಿಧಾನಕ್ಕೆ ಏನು ಮಾಡ್ದ? ಬಿದ್ದು ಹೋದ. ಲೋಕದ ಆಸೆ ಅಂದರೆ ಏನು? ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಆಟ ಆಡೋದು, ಕಳೆದೋಗೋದು, ಸೋಲೋದು, ಗೆಲ್ಲೋದು, ಮಲ್ಕೊಳೋದು, ಹೇಳೋದು, ಇಷ್ಟೇ. ಎಷ್ಟುವರೆಗೂ ಮಾಡ್ತಾರೆ? ಆ ಹಣ ಇರುವವರೆಗೂ ಮಾತ್ರ. ಆ ಹಣ ಖಾಲಿ ಆದಮೇಲೆ ಏನು ಮಾಡ್ತಾರೆ? ಸ್ನೇಹಿತರು ಇರ್ತಾರೆ ನಿಮ್ಮ ಜೊತೆ. ಮತ್ತೆ ನಿನ್ನ ದುಡ್ಡು ಖಾಲಿ ಆದಮೇಲೆ ಅಂತಾರೆ, ಏ ಹೋಗಯ್ಯ ನೀನು ಯಾರು, ನಾನೇ, ನನ್ನ ಹತ್ರ ನೋಡಿ ದುಡ್ಡು ಇಷ್ಟ ಐತೆ ಅಂತಾರೆ. ಇದ್ದಾಗ ಏನು ಮಾಡ್ತಾರೆ? ನಿನ್ನ ಜೊತೆನೇ ಬಂದು, ನೀನು ನಡೆಯುವ ಮಾರ್ಗದಲ್ಲೇ ನಡೆದು, ನೀನು ತಿನ್ನಿಸುವ ಊಟವನ್ನೇ ತಿಂದು, ಎಷ್ಟೇ ದೊಡ್ಡ ಚೇರ್ನಲ್ಲಿ, ಎಷ್ಟು ದೊಡ್ಡ ಹೋಟೆಲಲ್ಲಿ ಹೋಗಿ ಊಟ ಮಾಡಿ ಬರ್ತೀಯ. ಆದರೆ ಹಣ ಇಲ್ದಾಗ ನಮಗೆ ಏನಿಲ್ಲ, ಬೆಲೆ ಇಲ್ಲ. ಈ ಮಗನಿಗೆ ಅದೇ ರೀತಿಯಾಗಿ ದುಡ್ಡಿರುವ ತನಕ ಅನೇಕ ಸ್ನೇಹಿತರೊಟ್ಟಿಗೆ ಸೇರಿದ, ಅನೇಕ ದೊಡ್ಡ ದೊಡ್ಡ ಸ್ನೇಹಿತರೊಟ್ಟಿಗೆ ಸೇರಿ ಲೋಕದ ಆಸೆಗೆ ಬಿದ್ದು ಹೋದ. ಆ ದುಡ್ಡು ಖಾಲಿ ಆದ ಮೇಲೆ ಯಾರೂ ಅವನನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗಲಿಲ್ಲ. ಯಾಕೆ ಹೇಳ್ರಿ? ಅವನ ಹತ್ರ ದುಡ್ಡಿರಲಿಲ್ಲ. ಅವನೇನು ಅಂದ್ಕೊಂಡಿದ್ದ? ನನ್ನ ಹತ್ರ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ದುಡ್ಡಿದ್ರೆ ಸಾಕ್ಬಿಡು. ಅವನ ತಂದೆ ತಾಯಿನೇ ಬಿಟ್ಟು ಬಂದ್ಬಿಟ್ಟ, ದುಡ್ಡಿಗೆ ಆಸ್ತಿಗೆ ಆಸೆ ಪಟ್ಟು. ಇನ್ನು ದೂರ ಪ್ರಾಂತ್ಯದಲ್ಲಿ ಬಂದಾಗ ಅವನ ಹತ್ರ ದುಡ್ಡು ಖಾಲಿ ಆಯಿತು. ಅವರ ಸ್ನೇಹಿತರೆಲ್ಲ ಬಿಟ್ಟು ಹೋದರು. ಅವರ ಎಲ್ಲ ಫ್ರೆಂಡ್ಸ್ಗಳು, ಆಫೀಸರ್ಸು, ದೊಡ್ಡ ದೊಡ್ಡ ಮ್ಯಾನೇಜರ್ಗಳು ಎಲ್ಲ ಏನು ಮಾಡಿದ್ರು? ಅವನನ್ನು ಬಿಟ್ಟು ಹೋಗ್ಬಿಟ್ರು. ಅವಾಗೇನಾಗ್ತಾನೆ? ಅವನು ಬಡವ ಆಗ್ತಾನೆ. ದುಡ್ಡಿಲ್ಲ ಅಂದರೆ ಮತ್ತೇನಾದರೂ ಮಾಡೋಕ್ಕಾಗುತ್ತಾ? ಇಲ್ಲ. ಅವನು ಅದೇ ರೀತಿ ದಿನಕ್ಕೂ ಹಂಗೆ ಏನು ಉಪವಾಸ ಇದ್ದು ಏನು ತಿನ್ನೋಕ್ಕಿಲ್ಲ ಅಂದರೆ ಹಂದಿ ತಿನ್ನುವ ಸ್ಥಳದಲ್ಲಿ ಹೋಗಿ ಅನ್ನ ಆರಿಸ್ಕೊಂಡು ತಿನ್ನುವಂಥ ಮಾತನ್ನು ತೊರೆದು ಬಿಟ್ಟ. ತನ್ನ ತಂದೆಯ ಮನೆಯನ್ನು ಬಿಟ್ಟು ಬಂದ. ತನ್ನ ತಂದೆಯ ಮಾತನ್ನು ಬಿಟ್ಟು ತನ್ನದೇ ಒಂದು ಲೋಕವನ್ನು ಕಟ್ಟಿಕೊಳ್ಳಲಿಕ್ಕೆ ಹೋದ. ಜೀವಿತ ಸಿಕ್ತಾ? ಹಂದಿ ತಿನ್ನುವ ಜಾಗದಲ್ಲಿ ಹೋಗಿ ಅನ್ನವನ್ನು, ಒಂದು ತುತ್ತು ಅನ್ನವನ್ನು ಆರಿಸ್ಕೊಂಡೆಲ್ಲ ಬಿಟ್ಟು ಬಿಸಾಕಿ. ಹಣ್ಣು ತಿನ್ನೋದು ಎಲ್ಲಿ ತಿನ್ನುತ್ತೆ? ಹಂದಿ ಎಲ್ಲ ಬಿಸಾಕಿರ್ತಾರಲ್ಲ, ಎಲ್ಲ ಊಟ ಉಳಿದೆಲ್ಲ ಮಿಗಿಲಿದ ಮೇಲೆಲ್ಲ ಬಿಸಾಕ್ತಾರಲ್ಲ, ಅಂಥ ಜಾಗದಲ್ಲಿ ಬಿಸಾಕ್ತಾರೆ. ಅಲ್ಲಿ ಹಂದಿಗಳು ತಿಂದಂತೆ. ಅದು ಒಳ್ಳೆ ವಿಷಯನ, ಒಳ್ಳೆ ವಿಷಯನ ಅದು ಹೇಳೋಕ್ಕೆ? ಎಷ್ಟು ಕೆಟ್ಟ ವಿಚಾರ ಅಲ್ಲ. ತನ್ನ ತಂದೆ ಮಾತ್ರ ಅಲ್ಲಿ ಅನೇಕ ಆಳುಗಳನ್ನು ಹಿಡಿದುಕೊಂಡು, ಅನೇಕ ದುಡ್ಡುಗಳನ್ನು ಹಿಡ್ಕೊಂಡು, ದೊಡ್ಡ ದೊಡ್ಡ ಆಸ್ತಿಗಳನ್ನು ಹಿಡ್ಕೊಂಡು, ಬಹಳವಾದ ಆಸ್ತಿಗಳನ್ನು ಹಿಡ್ಕೊಂಡು ಅವನು ಇದ್ದಾನೆ. ಆದರೆ ಈ ಮಗನೇನು ಮಾಡ್ದ? ತನ್ನ ತಂದೆ ತಿರುವಂಥ ಎಲ್ಲ ಆಸ್ತಿನ ತೆಗೆದುಕೊಂಡು ದೂರದ ಪ್ರಾಂತ್ಯಕ್ಕೆ ಬಂದು ತನ್ನ ಲೋಕವನ್ನು ಏನು ಕಟ್ಟಿಕೊಳ್ಳಲಿಕ್ಕೆ ಬಂದ. ಆದರೆ ಅದಿರುವವರೆಗೂ ಮಾತ್ರ ಅದೇನು ನಮಗೆ ಲಾಭ. ಅದಾದಮೇಲೆ ಏನಾಯಿತು? ಅವನಿಗೆ ತುಂಬ ಕಷ್ಟವಾಯಿತು. ಅವನು ಅವಾಗ ಅಂದುಕೊಳ್ತಾನೆ ಆ ತಿನ್ನುವ ಸಂದರ್ಭದಲ್ಲಿ, ನನ್ನ ಜೀವನ ಎಂಥ ಜೀವನ. ನನ್ನ ತಂದೆ ಹತ್ರ ಇದ್ದಿದ್ರೆ ತನಗಿಲ್ಲದರೂ ಸಹ ನನಗೆ ಒಳ್ಳೆ ಸಿಂಹಾಸನದಲ್ಲಿ ಕುಂದಿರಿಸ್ಕೊಂಡು ಏನು ಮಾಡಿಸ್ತಿದ್ದ? ಒಳ್ಳೆಯ ಊಟ ತಿನ್ನಿಸ್ತಿದ್ದ, ಸಮಯಕ್ಕೆ ತಕ್ಕ ಹಾಗೆ ತಿನ್ನಿಸ್ತಿದ್ದ.
ನನಗೆ ಆ ತಂದೆ ಹತ್ರ ಇರುವಂಥ ಆಳುಗಳಿಗೂ ನಾನು ಲಾಯಕ್ಕಿಲ್ಲಲ್ಲ. ಆಳುಗಳಿಗಾದರೂ ನನ್ನ ತಂದೆ ಹತ್ರ ಇರುವಂಥ ಎಲ್ಲ ಬಂಗಾರ, ಎಲ್ಲ ಊಟ ಕರೆಕ್ಟಾಗಿ ಟೈಮಿಗೆ ಊಟ ಸಿಗ್ತದೆ. ಆದರೆ ನನಗೆ ಎಂಥ ಬದುಕು ಬಂತು ನೋಡು, ಎಂಥ ಜೀವಿತ ಬಂತು ನೋಡು, ಎಂಥ ಕಷ್ಟ ಬಂತು ನೋಡು ಅಂತ ಅವನು ಆವಾಗ ಏನು ಮಾಡ್ದ, ಆಲೋಚನೆ ಮಾಡ್ದ. ಅವಾಗ ಆಲೋಚನೆ ಮಾಡಿ ಅವನೇನು ಮಾಡ್ದ ಅಂದರೆ ತಿರುಗಿ ಮನ ತಿರುಗದವನಾಗಿ ತನ್ನ ತಂದೆ ಹತ್ರ ಓಡಿ ಹೋದನಂತೆ. ಹಾಲೆಲೂಯ. ಅವನು ತಂದೆ ಎಂಥ ಪ್ರೀತಿ ತಂದೆದು ನೋಡ್ರಿ. ಒಂದು ದೂರದಲ್ಲಿ ಅವನಿನ ಮಗನಿನ್ನು ಬರ್ತಾ ಇದ್ದಾನೆ ಎಂಬುದಾಗಿ ತಿಳ್ಕೊಂಡು ಆ ತಂದೆ ತನ್ನ ಎಲ್ಲ ಹಳೆಯ ಕಥೆಯನ್ನು ಮರೆತು ಹೋಗಿ ತನ್ನ ಮಗನಿನ ಅಲ್ಲಿ ಬರ್ತಾ ಇದ್ದಾನೆ ಅಂದರೆ ಈ ತಂದೆ ಏನು ಮಾಡ್ದ, ಓಡಿ ಹೋಗಿ ತನ್ನ ಮಗನನ್ನು ಅಪ್ಪಿಕೊಂಡು ಅನೇಕ ಮುದ್ದುಗಳನ್ನು ಹಿಡಿದುಕೊಂಡು, ಆವಾಗ ಸಹ ಆ ತಂದೆಯ ಪ್ರೀತಿ ಏನಾಗಲಿಲ್ಲ, ಬದಲಾಗಲಿಲ್ಲ. ಅವಾಗ ಹೇಳ್ತಾ ಇದ್ದಾನೆ ತನ್ನ ಆಳುಗಳಿಗೆ, ನೀವೇನು ಮಾಡ್ರಿ, ಬೇಗನೆ ಹೋಗಿ ಉಂಗುರಗಳನ್ನು ತೆಗೆದುಕೊಂಡು ಇವನ ಕೈಗೆ ಹಾಕ್ರಿ, ಅವನಿಗೆ ಚಪ್ಪಲಿ ಇಲ್ಲ ಚಪ್ಪಲಿ ಹಾಕ್ರಿ, ಒಳ್ಳೆ ಬಟ್ಟೆ ಇಲ್ಲ ಬಟ್ಟೆ ಹಾಕ್ರಿ ಅಂತ ಯಾರು ಹೇಳ್ತಾ ಇದ್ದಾನೆ, ತಂದೆ ಹೇಳ್ತಾ ಇದ್ದಾನೆ. ಒಂದು ಕ್ರಿಸ್ಮಸ್ಸಲ್ಲಿ ಸಾಯಂಕಾಲ ಚಿಲ್ಡ್ರನ್ಸ್ ಕ್ರಿಸ್ಮಸ್ ನಡೆಯುವಾಗ ಪರಮೇಶ್ವರನ ಒಂದು ಆ್ಯಕ್ಟ್ ಮಾಡಿದ, ನೆನಪಿದೆನಾ? ಹರಿದೋಗಿದ್ದು ಬಟ್ಟೆ ಹಾಕ್ಕೊಂಡು ವೆಂಕಟಮ್ಮಜ್ಜಿ ಮಗನೂ ಮಾಡಿದ, ವಿಜಯಣ್ಣನು. ಏಸಪ್ಪ ನಾ ಪಾಪವ ಮಾಡಿರುವೆ, ನಿನ್ನ ಮಗನಾಗಿ ಆಗಲು ಯೋಗ್ಯನಲ್ಲೋ. ನೆನಪಿದೆನಾ? ಅದು ಇದೇ ಕತೆ. ಆ ಮಗನು ತನ್ನ ಅಪ್ಪನ ಮನೆಯನ್ನು ಬಿಟ್ಟು ದೂರದ ಸ್ಥಳಕ್ಕೆ ಹೋಗಿ ಎಲ್ಲವನ್ನು ಕಳೆದುಕೊಂಡು ಬಂದರೂ ಸಹ ಆ ತಪ್ಪನ್ನು ತಂದೆ ಏನು ಮಾಡಿದ, ಕ್ಷಮಿಸಿಬಿಟ್ಟ. ತನ್ನ ಮಗನನ್ನು ಆವಾಗ ಯಾವ ರೀತಿ ಮುದ್ದಾಡ್ತಿದ್ದನೋ, ಆವಾಗ ಯಾವ ರೀತಿ ಆ ಮಗನನ್ನು ನೋಡ್ತಾ ಇದ್ದನೋ ಅದೇ ರೀತಿಯಲ್ಲಿ ಇವನ್ನು ಸಹ ಅದೇ ರೀತಿಯಲ್ಲಿ ತಂದೆ ಪ್ರೀತಿ ಮಾತ್ರ ಏನಾಗಲಿಲ್ಲ, ಬದಲಾಗಲಿಲ್ಲ. ತಂದೆಯ ಪ್ರೀತಿ ಅಂಥದ್ದಾಗಿದೆ. ಒಂದು ನಾವು ಉದಾಹರಣೆಗೆ ಇನ್ನು ಲೋಕದನುಸಾರವಾಗಿ ನೋಡಿದರೆ, ಒಂದು ಮಗನು ಒಬ್ಬ ತಂದೆ ಇದ್ದಾರೆ, ಆ ಓಣಿಯಲ್ಲಿ ಅವನೇನೋ ಕೆಟ್ಟ ಸಮಸ್ಯೆ, ಏನೋ ಕೆಟ್ಟದ್ದು ಮಾಡಿದಾನಂತೇಳಿ ಆ ಊರಿನವರೆಲ್ಲರೂ ಬಂದು ಆ ಮಗನ ಹೊಡಿತಿರುವಾಗ ಇವು ತಂದೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರುವಾಗ ಸುಮ್ಮನೆ ನೋಡ್ತಾ ನಿಂತಿರ್ತಾನ ತಂದೆ. ಹೊಡಿತಿದ್ದಾನೆ ಬಿಡು, ಹೊಡಿಲಿ ಬಿಡು, ಅವನಿಗೆ ಹಾಕ್ಲಿ ಇನ್ನೊಂದು ಎರಡೇಟು ಅಂತಂತಾನ ತಂದೆ. ಏನು ಮಾಡ್ತಾನೆ, ಅವ್ನು ಹೋಗಿ ಅಪ್ಕೊಂಡು, ಅಪ್ಪ ಹೊಡಿಬೇಡ್ರಿ, ಅವನಿಗೆ ಮಾತ್ರ ಹೊಡಿಬೇಡ್ರಿ, ನೀವೇನು ಮಾಡಿರಿ, ನನಗೆ ಹೊಡಿರಿ, ನನ್ನ ಮಗನೇನೋ ತಪ್ಪು ಮಾಡಿದ್ದಾನೆ, ಕ್ಷಮಿಸ್ರಿ ಅಂತ ಅವ್ರ ಕಾಲಿಗೆ ಬೀಳ್ತಾನೆ, ಕೈಗೆ ಬೀಳ್ತಾನೆ, ಅಲ್ಲಿ ಕಣ್ಣೀರು ಹಾಕ್ತಾನೆ. ನಾವು ಮಾಡಿದ ಪಾಪಕ್ಕೆ, ಮಕ್ಕಳು ಮಾಡಿದ ಪಾಪಕ್ಕೆ ತಂದೆಯವರು ಗುರಿ ಆಗ್ತಾರೆ. ಅಂತ ಪ್ರೀತಿ ಯಾರ್ದಾಗಿದೆ? ತಂದೆಯ ಪ್ರೀತಿ ಆಗಿದೆ. ಯೇಸು ಸ್ವಾಮಿ ಕೂಡ ನಮ್ಮ ಪಾಪಗಳಿಗಾಗಿ ಏನು ಮಾಡ್ದ, ಶಿಲುಬೆಯಲ್ಲಿ ಅಷ್ಟೊಂದು ಏಟುಗಳನ್ನು ಓಡಿಸ್ಕೊಂಡ. ನಾವು ಅದೇ ಒಂದು ಏಟಿಗೆ ಏನು ಮಾಡ್ತೇವೆ, ನಾವು ಸತ್ತೇ ಹೋಗ್ತೇವೆ. ಆದರೆ ಯೇಸು ಸ್ವಾಮಿ ಕೂಡ ನಮ್ಮ ಮಕ್ಕಳು, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ತಿಳಿದುಕೊಂಡು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆ ಶಿಲುಬೆಯಲ್ಲಿ ಎಷ್ಟೊಂದು ಏಟುಗಳನ್ನು ಹೊಡೆದರೂ ಸಹ ಎಷ್ಟೊಂದು ಮಂದಿ ಉಗುಳಿದ್ರಂತೆ. ಅವೆಲ್ಲ ಯಾಕೆ ಬೇಕಿತ್ತು ಯೇಸು ಸ್ವಾಮಿ, ಹೌದಲ್ಲ? ಆದರೆ ಯೇಸು ಸ್ವಾಮಿಯ ಪ್ರೀತಿ ಅಂಥದ್ದಾಗಿದೆ. ಕಲ್ಮಶವಿಲ್ಲದ ಪ್ರೀತಿ ಒಬ್ಬ ತಂದೆಯ ಪ್ರೀತಿ ಮಾತ್ರ ಆಗಿದೆ, ತಂದೆ ತಾಯಿ ಪ್ರೀತಿ ಆಗಿದೆ. ಹಾಲೆಲೂಯ, ಹಾಲೆಲೂಯ. ತಂದೆಯ ಪ್ರೀತಿ ಎಂಥದ್ದೆಂಬುದಾಗಿ ತಿಳ್ಕೊಂಡಿವಲ್ಲ. ತಪ್ಪಿ ಹೋದ ಮಗನ ಏನು ಮಾಡಿದ, ತನ್ನ ಮಾರ್ಗವನ್ನು ಕಳೆದುಕೊಂಡು ಲೋಕದ ಆಸೆಗೆ ಬಿದ್ದು ತನ್ನ ಲೋಕವನ್ನು ಕಟ್ಟಿಕೊಳ್ಳಲಿಕ್ಕೆ ಹೋದ. ಕಟ್ಟಿಕೊಂಡ, ಸಂಪೂರ್ಣವಾಗಿ ಕಟ್ಟಿಕೊಳ್ಳಲಿಲ್ಲ. ಮತ್ತೆ ಎಲ್ಲಿಗೆ ತಿರುಗಿ ಬಂದ? ತಂದೆಯ ಮನೆಗೆ ತಿರುಗಿದು ಬಂದ. ಅದಕ್ಕಿಂತ ಮುಂಚೆ ಎಲ್ಲಿ ಊಟ ಮಾಡ್ತಿದ್ದ? ಹಂದಿಗಳ ಊಟ ಮಾಡುವಲ್ಲಿ ಮಾತ್ರ ಮಾಡ್ದ. ಅದಕ್ಕೆ ನೀವು ಅಂಥ ಕಷ್ಟಗಳಲ್ಲಿದ್ದೀರೇನೋ, ಅಂಥ ಬಾಧೆಯಲ್ಲಿದ್ದೀರೇನೋ, ಅಂಥ ಸಂಕಟದಲ್ಲಿ ಹೆದರಬೇಡ ಮಗನೇ, ದೇವರು ನಿನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ನಿನಗೋಸ್ಕರ ಜಯ ಕೊಡೋದಿಲ್ಲ ದೇವರು? ಕೊಡ್ತಾನಲ್ವಾ? ಯಾರಿಗೋಸ್ಕರ ಲೋಕಕ್ಕೆ ಬಂದಿರೋದು ಯೇಸು ಸ್ವಾಮಿ? ನನಗೆ ಮತ್ತು ನಿನಗೋಸ್ಕರ. ಯಾರಿಗೋಸ್ಕರ? ನಮಗೋಸ್ಕರ ಅನ್ಬಾರ್ದು, ನನಗೋಸ್ಕರ. ಎಲ್ಲರೂ ಹೇಳ್ರಿ, ನನಗೋಸ್ಕರ. ಯೇಸು ಸ್ವಾಮಿ ವಿಚಾರದಲ್ಲಿ ಮಾತ್ರ ನಮಗೋಸ್ಕರ ಅನ್ನಬಾರ್ದು, ನನಗೋಸ್ಕರ ಶಿಲುಬೆಯಲ್ಲಿ ಏನು ಮಾಡ್ದ? ಪ್ರಾಣವನ್ನು ಬಿಟ್ಟ. ಮತ್ತೆ ಎರಡನೇದಾಗಿ ಸಂಸೋನನು ಕೂಡ ಏನು ಮಾಡ್ದ? ಅವನು ತನ್ನ ಅಭಿಷೇಕ, ತನ್ನ ತಂದೆ ತಾಯಿಯ ಮಾತನ್ನು ಕೇಳಲಿಲ್ಲ. ಯೇಸು ಸ್ವಾಮಿ ಅವನ ಮೇಲೆ ಪ್ರೀತಿ ಇಟ್ಟು ತನ್ನ ತಲೆಯ ಮೇಲೆ ಅಭಿಷೇಕವನ್ನು ಇಟ್ಟಿದ್ದ. ಆದರೆ ಅವನ ಅಡ್ವಾಂಟೇಜಾಗಿ ತಗೊಂಡು ಲೋಕದ ಆಸೆಗೆ ಬಿದ್ದು, ಬೇರೆ ರಾಜ್ಯದ ಹುಡುಗಿಗೆ ಪ್ರೇಮದಲ್ಲಿ ಬಿದ್ದು ಅವನೇನು ಮಾಡಿಕೊಂಡ? ದೇವರ ಆಶೀರ್ವಾದವನ್ನು ಕಳೆದುಕೊಂಡು, ದೇವರ ಅಭಿಷೇಕವನ್ನು ಕಳೆದುಕೊಂಡು, ತನ್ನ ಕಣ್ಣುಗಳನ್ನು ಕಿತ್ತುಕೊಂಡು ಏನು ಮಾಡ್ದ? ಸತ್ತು ಹೋದ ಅಂತೆ. ಅದಕ್ಕೆ ದೇವರ ಪ್ರೀತಿಯನ್ನು, ತಂದೆಯ ಪ್ರೀತಿಯನ್ನು, ತಾಯಿಯ ಪ್ರೀತಿಯನ್ನು ಅಲಕ್ಷ್ಯ ಮಾಡಿದರೆ ನಿನ್ನ ಜೀವಿತ ಯಾವುದಕ್ಕೂ ಸಹ ಬರಲ್ಲ. ಅನೇಕರು ಏನಂತಾರೆ, ಈಗಿನ ಕಾಲದಲ್ಲಿ ತಂದೆ ತಾಯಿಯ ಮಾತುಗಳನ್ನೇ ಮಕ್ಕಳು ಅನುಸರಿಸೋದಿಲ್ಲ. ಸ್ನೇಹಿತರ ಮಾತನ್ನು ಕೇಳ್ತಾರೆ, ಮನೆ ಪಕ್ಕದವ್ರ ಮಾತು ಕೇಳ್ತಾರೆ, ಎದುರು ಮನೆಯವ್ರ ಮಾತು ಕೇಳ್ತಾರೆ. ಆದರೆ ಈಗಿನ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳ್ತಾ ಇಲ್ಲ. ಈ ದಿನದಲ್ಲಿ ನೀವು ಕೂಡ ತಂದೆ ಮಾತನ್ನು ಕೇಳದೇ ಇದ್ದೀರೇನೋ?
ತಾಯಿಯ ಮಾತನ್ನು ಕೇಳದೆ ಇದ್ದೀರೇನೋ? ತಂದೆಗೆ ವಿರುದ್ಧವಾಗಿದ್ದೀರೇನೋ? ಈ ದಿನ ದೇವರು ಹೇಳ್ತಾ ಇದ್ದಾನೆ, ನಿನ್ನ ತಂದೆ ಪ್ರೀತಿ ಎಂಥದ್ದಾಗಿದೆ ಎಂಬುದು ತಪ್ಪಿ ಹೋದ ಮಗನೇನು ಮಾಡಿದ? ಹಿಂತಿರುಗಿ ಓಡಿ ಹೋದಾಗ ಏನು ಮಾಡ್ದ ತಂದೆ? ಹಂಗೆ ಬಿಟ್ಟು ಬಿಟ್ಟನಾ? ತನ್ನ ಅಪ್ಪಿಕೊಂಡು ಮುದ್ದಾಡಿದ. ಹಂಗೆ ಬಿಡ್ಬೋದಲ್ಲ, ನನ್ನ ಆಸ್ತಿ ಎಲ್ಲ ತಗೊಂಡೋಗಿದ್ದಾನೆ ಅವನು, ಎಲ್ಲೋ ಒಂದು ಬಿದ್ದು ಸಾಯ್ತಾನೆ, ಬಿಡು ಅತ್ತಾಗ ಹೋಗ್ಬೋದಲ್ಲ ಅಂತ ಅನ್ಬೋದಿತ್ತು ತಂದೆ. ಆದರೆ ಏನು ಮಾಡ್ದ ತಂದೆ? ತನ್ನನ್ನು ಅಪ್ಪಿಕೊಂಡು ಮುದ್ದಿಟ್ಟು ತನಗೆ ಮತ್ತೆ ಪ್ರೀತಿಯನ್ನು ತೋರಿಸಿದ ಅಂತೆ. ಇಲ್ಲಿ ಅನೇಕರಿಗೆ ಸಹ ಇಲ್ಲೇವರೆಗೂ ನಿಮ್ಮ ತಂದೆಯನ್ನು ಮಾತಾಡಿಸಿಲ್ಲವೇನೋ, ಇಲ್ಲೇವರೆಗೂ ನಿಮ್ಮ ತಂದೆಗೆ ಎದುರು ಮಾತನಾಡಿದ್ದೀರೇನೋ, ಇಲ್ಲೇವರೆಗೂ ನಿಮ್ಮ ತಂದೆಯೊಟ್ಟಿಗೆ ಜಗಳ ಆಡಿದ್ದೀರೇನೋ, ನಿಮ್ಮ ಅಪ್ಪನೊಟ್ಟಿಗೆ ಜಗಳ ಆಡಿದ್ದೀರೇನೋ, ನಿಮ್ಮ ಅಪ್ಪನಿಗೆ ಎದುರಾಗಿ ಮಾತನಾಡಿದ್ದೀರೇನೋ, ನಿಮ್ಮ ಅಮ್ಮನ ಮಾತು ಕೇಳದೆ ನಿಮ್ಮದೇ ಒಂದು ಜೀವಿತನ ಕಟ್ಟಿಕೊಂಡು ಹೋಗಿದ್ದೀರೇನೋ. ಆದರೆ ದೇವರು ಹೇಳ್ತಾ ಇದ್ದಾನೆ, ಮನ ತಿರುಗಿದವನಾಗಿ, ಮನ ಬಿಚ್ಚಿದವನಾಗಿ ಮತ್ತೆ ಬೇರೆ ಆಲೋಚನೆ ಹಿಡಿದುಕೊಳ್ಳಬೇಡ. ದೇವರು ಹೇಳ್ತಾ ಇದ್ದಾನೆ, ಈ ದಿನದಲ್ಲಿ ನಿಮ್ಮ ದೇವರು ನಿಮ್ಮ ತಂದೆಗೆ ಸಮಾಧಾನ ಉಂಟು ಮಾಡಿ ನೀನು ಈ ದಿನ ಹೋಗಿ ಮಾತನಾಡು, ನಿಮ್ಮ ತಂದೆ ಹತ್ರ ಹೋಗಿ ಮಾತನಾಡು, ಆಗ ನೋಡಿ ನಿನ್ನ ಎಂಥ ಸಂತೋಷ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯ ಪ್ರೀತಿ ಅಂಥದ್ದಾಗಿದೆ. ತಂದೆ ತಾಯಿ ಏನು ಮಾಡ್ತಾರೋ ತನ್ನ ಮಕ್ಕಳು ಸಹ ಅದೇ ಮಾಡ್ತಾರೆ. ಬರೀ ಮಕ್ಕಳಿಗೆ ಹೇಳ್ತಾ ಇಲ್ಲ, ತಂದೆ ತಾಯಿಗೆ ಸಹ ನೀವು ಸಹ ನಿಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕಂದ್ರೆ ಇವಾಗಲಿಂದನೇ ನಿಮ್ಮ ಮಕ್ಕಳಿಗೆ ಒಂದು ಭಯಭಕ್ತಿಯಲ್ಲಿ ಬೆಳೆಸಬೇಕು. ಈಗಿನ ಕಾಲದ ಹುಡುಗರು ಏನು ಮಾಡ್ತಾರೆ ಗೊತ್ತಾ? ಚಿಕ್ಕ ಚಿಕ್ಕ ಮಕ್ಕಳು ತಂದೆ ತಾಯಿನ ಏನು ಮಾಡ್ತಾರೆ? ಎದುರು ಮಾತಾಡ್ತಾರೆ, ಜಗಳಕ್ಕೆ ಹೋಗ್ತಾರೆ, ಒಡೆಯಕ್ಕೆ ಹೋಗ್ತಾರೆ. ನಾವು ತಂದೆ ತಾಯಿಯಾದ ನೀವು ಏನು ಮಾಡಬೇಕಂದ್ರೆ ನಿಮ್ಮ ವಾಕ್ಯದಲ್ಲಿ ಬೆಳೆಯಬೇಕು. ನೀವು ಯಾವಾಗ ವಾಕ್ಯದಲ್ಲಿ ಬೆಳಿತೀರೋ ನಿನ್ನ ಮಕ್ಕಳು ಸಹ ವಾಕ್ಯದಲ್ಲಿ ಬೆಳೀತಾರೆ. ನೀನೇ ನಿನ್ನ ಮುಸುರೆ ಇಟ್ಕೊಂಡು, ನೀನೇ ನಿನ್ನ ಕೆಲಸ ಇಟ್ಕೊಂಡು ಹೋದರೆ ಅವರು ಮುಸುರೆ ಹಿಡಿತಾರೆ, ಅವರೇ ಕೆಲಸಕ್ಕೆ ಹೋಗ್ತಾರೆ ಅಷ್ಟೇ, ಇನ್ನು ವಾಕ್ಯ ಓದಲ್ಲ ಅವರು. ನೀನು ಯಾವಾಗ ಪ್ರತಿದಿನ ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಮಾಡಬೇಕು, ವಾಕ್ಯವನ್ನು ಓದಬೇಕೆಂಬುದಾಗಿ ನೀನು ಯಾವಾಗ ಬೈಬಲ್ ಇಟ್ಕೊಳ್ತೀಯೋ ಆವಾಗ ನಿನ್ನ ಮಕ್ಕಳು ಹೌದಲ್ಲ ನಮ್ಮ ತಂದೆ ತಾಯಿ ಮಾಡ್ತಾ ಇದ್ದಾರಲ್ಲ, ಅವರು ಮಾಡ್ತಾ ಇದ್ದಾರೆ, ನಾನು ಮಾಡಬೇಕಂತ ನಿಮ್ಮ ಮಕ್ಕಳು ಸಹ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ನೀನೇ ಮಾಡಲಾರ್ದಂಗೆ ಬೈಬಲ್ ಓದು, ವಾಕ್ಯ ಓದು, ಹಾಡಾಡು, ಪ್ರೇಯರ್ ಮಾಡು ಅಂದ್ರೆ ಮಾಡ್ತಾರ? ನೀನು ಮಾಡಬೇಕು ಫಸ್ಟು. ನೀನು ಮಾಡಿದರೆ ನಿನ್ನ ಮಕ್ಕಳು ಮಾಡ್ತಾರೆ. ನೀನೇ ಮಾಡಿಲ್ಲ ಅಂದರೆ ಮಾಡ್ತಾರಾ? ಮಕ್ಕಳು ಸಹ ಈಗ ಚಿಕ್ಕವರಿಂದಾಗಿಂದ ಒಂದು 15 ವರ್ಷ, ಒಂದು 14-13 ವರ್ಷದವರೆಗೂ ಹುಡುಗರು ಏನು ಮಾಡ್ತಾ ಇರ್ತಾರೆ? ಕಲಿತಾನೇ ಇರ್ತಾರೆ. ಚಿಕ್ಕ ಮಕ್ಕಳು ಸಹ ಚಿಕ್ಕವರಿದ್ದಾಗ ನಾವು ಹೇಳ್ಕೊಡ್ತೀವ, ನೀನು ಹಿಂಗನು ಹಂಗನು ಹಿಂಗೆ ಮಾಡಂತ ಹೇಳ್ಕೊಡ್ತೀವಿ. ಎಲ್ಲ ಹೇಳ್ಕೊಡೋಕ್ಕಾಗುತ್ತಾ? ಅವ್ರೇನು ಮಾಡ್ತಾರೆ? ತಂದೆ ತಾಯಿ ಮಾಡೋದನ್ನು ನೋಡಿ ಅದನ್ನು ಚೆನ್ನಾಗಿ ನೋಡಿ 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 ಆಲೋಚನೆ ಮಾಡ್ತಾ 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 ಅವ್ರೇನು ಮಾಡ್ತಾರೆ? ಅವರು ಅದನ್ನು ಹೇಳಲಿಕ್ಕೆ ಸಿದ್ಧವಾಗ್ತಾರೆ. ಹೌದಲ್ಲ? ನೀವು ತಂದೆ ತಾಯಿ ಹೇಳಿದವ್ರು ನೀವು ಕೂಡ ಮಕ್ಕಳ ಮುಂದೆ ನೀವೇನು ಮಾತನಾಡ್ತೀರೋ ಅದೇ ಮಾತುಗಳನ್ನ ಮಕ್ಕಳು ಕೂಡ ಮಾತನಾಡಲಿಕ್ಕೆ ಶಕ್ತರಾಗಿದ್ದಾರೆ. ನೀವು ಯಾವಾಗ ದೇವರ ಮಾತನ್ನು ಮಾತನಾಡ್ತೀರೋ ನಿನ್ನ ಮಕ್ಕಳು ಸಹ ದೇವರ ಮಾತನ್ನೇ ಮಾತಾಡ್ತಾರೆ. ನೀನು ಯಾವಾಗ ಅದೇ ಹೊಲಸು ಮಾತು ಮಾತಾಡ್ಕೊಂತ, ಅದೇ ಜಗಳದ ಮಾತು ಮಾತಾಡ್ಕೊಂತ, ನಿನ್ನ ಕಾಟ ನಿಂದು, ನಿಮ್ಮ ಅಪ್ಪ ಹಿಂಗೆ, ನಿಮ್ಮ ಅಮ್ಮ ಹಿಂಗೆ, ನಿಮ್ಮ ಅಮ್ಮ ಹಂಗೆ ಮಾಡ್ತಿರ್ತಾಳ, ನಿಮ್ಮ ಮಕ್ಕಳ ಮುಂದೆ ನೀನು ಹಿಂಗೆ ಹೇಳಿದ್ರೆ ನಿನ್ನ ಮಕ್ಕಳು ಸಹ ಒಂದು ದಿನದಲ್ಲಿ ಹಂಗೆ ಹೇಳ್ತಾರೆ, ನೀನು ಹಿಂಗೆ ಬಿಡಮ್ಮ ಅಪ್ಪ ಹೇಳಿದ್ನಲ್ಲ ಅಂತಾನೆ, ನೀನು ಹಿಂಗೆ ಬಿಡಪ್ಪ ಅಮ್ಮ ಹೇಳಿದ್ಲು ಬಿಡ ಅಂತಾರೆ. ನೀನು ಯಾವಾಗ ನಿನ್ನ ಮಕ್ಕಳ ಮುಂದೆ ಒಳ್ಳೆಯದಾಗಿ ಮಾತನಾಡ್ತೀಯೋ ನಿನ್ನ ಮಕ್ಕಳು ಸಹ ಅದೇ ರೀತಿಯಲ್ಲಿ ಒಳ್ಳೆಯದನ್ನೇ ಮಾತನಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮಕ್ಕಳ ಮುಂದೆ ನೀನು ಯಾವ ರೀತಿ ಇರಬೇಕಂದ್ರೆ ಆ ರೀತಿ ಇರಬೇಕು. ನೀನು ಏನು ಮಾಡ್ತೀಯೋ ಅದೇ ನಿನ್ನ ಮಕ್ಕಳು ಸಹ ಮಾಡಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೂ ಸಹ ಅನೇಕ ಸಾರಿ ಹೇಳ್ತಿರ್ತಾರೆ. ಏನಂತ ಹೇಳ್ತಿರ್ತಾರೆ? ನೀನು ಸೇಮ್ ನಿಮ್ಮ ಅಪ್ಪ ಹೇಳ್ದಂಗೆ ಹೇಳ್ತೀಯಮ್ಮ ವಾಕ್ಯ, ನಿಮ್ಮ ಅಮ್ಮ ಆಡ್ದಂಗೆ ಆಡ್ತೀಯಮ್ಮ ವಾಕ್ಯ. ಎದಕ್ಕೆ ಹೇಳ್ರಿ? ಅವ್ರು ಹಾಡೋದನ್ನು ನಾವೇನು ಮಾಡಿದ್ದೇವೆ? ನೋಡಿದ್ದೇವೆ, ಕಲಿತಿದ್ದೇವೆ. ಅವರು ಏನು ಮಾಡ್ತಾರೋ ಅದನ್ನೇ ನಾವು ಮಾಡ್ತೇವೆ. ಸೊ ಅದಕ್ಕಾಗಿ ನೀವು ಇಷ್ಟು ದಿನಗಳ ಕಾಲ ನಿಮ್ಮ ಮಕ್ಕಳ ಮುಂದೆ ಜಗಳ ಆಡಿದ್ದೀರೇನೋ, ಇಷ್ಟು ದಿನ ಕಾಲ ನಿನ್ನ ಮಕ್ಕಳ ಮುಂದೆ ಗೋಳಾಡಿದೆಯೇನೋ, ಹತ್ತಿದೆಯೇನೋ, ಬೇರೆ ವಿಚಾರಗಳನ್ನು ಮಾತನಾಡಿದೆಯೇನೋ, ಈ ದಿನದಿಂದ ಮಾತನಾಡು. ದೇವರ ವಾಕ್ಯವನ್ನು ಮಾತ್ರ ಮಾತನಾಡು, ಒಳ್ಳೆ ವಿಧಾನದಲ್ಲಿ ಮಾತ್ರ ನೀನು ಮಾತನಾಡು. ನಿನ್ನ ಮಕ್ಕಳು ಸಹ ಅದನ್ನೇ ಏನು ಮಾಡ್ತಾರೆ? ಕಂಟಿನ್ಯೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇನ್ನೂ ಕೆಲವೊಬ್ರು ಏನಂತಾರೆ ಗೊತ್ತಾ? ನೀನು ಸೇಮ್ ನಿಮ್ಮ ತಾತನಂಗೆ ನೋಡು, ನೀನು ಸೇಮ್ ನಿಮ್ಮ ಅಜ್ಜಿನಂಗೆ ನೋಡು, ನಿಮ್ಮ ಮಾಮನಂಗ, ನಿಮ್ಮ ಅಕ್ಕನಂಗ, ನಿಮ್ಮ ತಾತನಂಗ ಅಂತಾರೆ. ಅವ್ರಂಗಲ್ಲ. ಅವರು ಯಾರಂಗೆ? ನಿನ್ನಂಗೆ. ತಂದೆ ತಾಯಿ ಹೆಂಗಿರ್ತಾರೆ ಅವ್ರ ಮಕ್ಕಳು ಸಹ ಹಂಗೆ ಇರ್ತಾರೆ. ಹೆಂಗಿರ್ತಾರೆ? ಅವ್ರೇನಾದರೂ ಮಾಡಲಿ, ಈಗಿನ ಕೆಲವದಲ್ಲಿ ಅವಾಗಿನ ಕಾಲದಾಗ ಇನ್ನು ಕೆಲವ್ರು ಹೇಳ್ತಾರೆ ಇವಾಗ ಕೂಡ, ಸೇಮ್ ನಿಮ್ಮ ತಾತನಂಗೆ ಮಾಡ್ತೀನೋಡಮ್ಮ ನೀನು, ಸೇಮ್ ನಿಮ್ಮ ಮಾಮನಂಗೆ ಮಾಡ್ತೀನೋಡ ನೀನು ಅಂತಿರ್ತೀರ. ಆದರೆ ಯಾರಂಗೆ ಮಾಡ್ತಾರವರು? ತಂದೆ ತಾಯಿ ಮಾಡ್ದಂಗೆ ಮಾಡ್ತಾರೆ. ಅದನ್ನ ಹೇಳೋದು ಮಾತ್ರ ಈಗಿನಿಂದ ನಿಂದಿರ್ಸ್ರಿ. ಏನು ಮಾಡ್ರಿ? ನಿಂದಿರ್ಸ್ರಿ. ಹೇಳ್ತಾರಲ್ಲ ಈಗಿನ ಕಾಲದಲ್ಲಿ ಕೂಡ, ಇನ್ನು ಜಗಳ ಆಡಿದ್ರೆ ನಕ್ಕಿದ್ರೆ ಕೂಡ ಸೇಮ್ ನಿಮ್ಮ ಅಪ್ಪನಂಗೆ ನಗ್ತಿ, ನಿಮ್ಮ ಅಮ್ಮನಂಗೆ ನಗ್ತಿ ಅನ್ನಲ್ಲ. ನಿಮ್ಮ ತಾತನಂಗೆ ನಗ್ತಿ, ನಿಮ್ಮ ತಾತನಂಗೆ ಜಗಳ ಆಡ್ತಿ, ನಿಮ್ಮ ಮಾಮನಂಗೆ ಜಗಳ ಆಡ್ತಿ ಅಂತಾರೆ. ನಿಮ್ಮ ಅತ್ತನಂಗೆ ನೋಡಿ ನೀನು, ನಿಮ್ಮ ಅಜ್ಜನಂಗೆ ನೋಡಿ ನೀನು ಅಂತಾರೆ. ಆದರೆ ನೀವು ಯಾರಂಗೆ?
ತಂದೆ ತಾಯಿ ಇದ್ದ ಹಾಗೆ ನೀವು ತಂದೆ ತಾಯಿಗಳ ಸಹ ಈಗಿನಿಂದ ಚುರುಕಾಗ್ರಿ. ಏನಾಗ್ಬೇಕು? ನೀವು ಚುರುಕಾಗಬೇಕು. ತಂದೆ ತಾಯಿಗಳು ಮಕ್ಕಳ ಮುಂದೆ ಏನು ಮಾಡ್ತಿರೋ, ಮಕ್ಕಳ ಮುಂದೆ ನೀವೇನು ಮಾತನಾಡ್ತಿರೋ ಅದೇ ಮಾತನ್ನು ಅವರು ಮಾತನಾಡ್ತಾರೆ. ಅದಕ್ಕೆ ನೀವು ಎಚ್ಚರವಾಗಿರ್ರಿ. ಮಕ್ಕಳಾದ ನೀವು ಸಹ ತಂದೆ ತಾಯಿ ಮಾತನ್ನು ನೀವೇನು ಮಾಡಬಾರ್ದು? ಅಲಕ್ಷಿಸಬಾರ್ದು. ಅವ್ರು ಯಾವುದಕ್ಕಾದ್ರೂ ಬೈತಾರೆ, ಹೊಡಿತಾರೆ ಅಂತಾರಂದರೆ ನಾವೇನಂತ ತಿಳ್ಕೊಬೇಕು? ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಅಂತ ತಿಳ್ಕೊಂಡು ಮುಂದೆ ಸಾಗಬೇಕು. ನಿಮ್ಮ ಆಯುಷ್ಕಾಲ ವೃದ್ಧಿಗೊಳ್ಳಬೇಕಂದ್ರೆ ನೀವು ತಂದೆ ತಾಯಿಯನ್ನ ಸನ್ಮಾನ. ಆ ವಾಕ್ಯ ಇದೆ ನೋಡ್ರಿ, ಎಪೆಸ ಬರೆದ ಪುಸ್ತಕ, ಎಪೆಸದವರಿಗೆ 6ನೇ ಅಧ್ಯಾಯ 1ನೇ ವಚನ. ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಕೂಡ ಹೇಳ್ತಾ ಇದೆ, ನೀವೇನ್ ಮಾಡಬೇಕು? ಮಕ್ಕಳಾದ ನೀವು ತಂದೆ ತಾಯಿಯ ಮಾತನ್ನು ಕೇಳಬೇಕು. ಮೊದಲನೇ ಆಜ್ಞೆ ಆಗಿದೆ ಅದು. ದೇವರ ಮಾತನ್ನು ಕೇಳಿ ತಂದೆ ತಾಯಿಯನ್ನು ಸನ್ಮಾನಿಸಿದರೆ, ತಂದೆ ತಾಯಿಯನ್ನು ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ವಿಧಾನದಲ್ಲಿ ನೋಡಿಕೊಳ್ಳೋರಾದರೆ ನಿಮ್ಮ ಆಯುಷ್ಕಾಲವು, ನಿಮ್ಮ ಜೀವಿತದ ಯಾತ್ರೆ ಏನಾಗುತ್ತದೆ? ಎಕ್ಸ್ಪ್ಯಾಂಡ್ ಆಗ್ತದೆ. ಇಷ್ಟೇ ಅನ್ಕೊಂಡಿದೆಯೇನೋ, ಆದರೆ ಇಷ್ಟೇ ಅನ್ಕೊಂಡಿದ್ದೀವಿ ಈ ದಿನ, ಇಷ್ಟೇ ಅಲ್ಲ ಅಷ್ಟು ಎಂಬುದಾಗಿ ಹೇಳಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇಷ್ಟೇ ಆದರೆ ನಮ್ಮನ್ನು ಇಷ್ಟು ಮಾಡಿಲ್ಲ. ಎಷ್ಟಿದ್ವಿ ನಾವು ಚಿಕ್ಕವರಿದ್ದಾಗ? ತಾಯಿಯ ಗರ್ಭದಲ್ಲಿ ಎಷ್ಟಿರ್ತೇವೆ? ಇಷ್ಟಿರ್ತೇವ? ಇಷ್ಟೇ ಇರ್ತೇವೆ. ಇಷ್ಟಿದ್ದವ್ರು ನಿಂಗೆ ಮಾಡಿಲ್ವಾ ಯೇಸು ಸ್ವಾಮಿ? ಇಷ್ಟು ಮಾಡಿಲ್ಲ ಯೇಸು ಸ್ವಾಮಿ? ಮತ್ತು ನಮ್ಮ ಜೀವಿತದ ಕಷ್ಟಗಳನ್ನು ಬಿಡಿಸಲಿಕ್ಕೆ ದೇವರಿಗೆ ಶಕ್ತಿನಿಲ್ಲವಾ? ನಮ್ಮ ಬಾಧೆಗಳನ್ನು ತೆಗೆದುಹಾಕಲಿಕ್ಕೆ ದೇವರಿಗೆ ಶಕ್ತಿ ಇಲ್ಲವಾ? ನಮ್ಮ ತಂದೆಯನ್ನು ಕ್ಷಮಿಸಲಿಕ್ಕೆ ದೇವರಿಗೆ ಶಕ್ತಿ ಇಲ್ಲವಾ? ನಮ್ಮ ತಂದೆ ತಾಯಿಯನ್ನು ಬದಲಾಯಿಸಲಿಕ್ಕೆ ದೇವರಿಗೆ ಶಕ್ತಿ ಇಲ್ಲವಾ? ಇದೆ ಅಲ್ವಾ? ಅದಕ್ಕೋಸ್ಕರ ದೇವರ ಮಾತನ್ನು ಮಾತ್ರ ಕೇಳು, ತಂದೆ ತಾಯಿಯ ಮಾತನ್ನು ಮಾತ್ರ ಕೇಳು. ನಿನ್ನ ಜೀವಿತವು ಯಾವ ರೀತಿ ಮುಂದೆ ಸಾಗುತ್ತದೆ ನೋಡಿಕೋ. ಅದಕ್ಕೆ ನೀವೇನು ಮಾಡಬೇಕು? ತಂದೆ ತಾಯಿ ಆದ ನಿಮಗೆ ಏನು ಕಂಡೀಷನ್ನು? ನಿಮ್ಮ ಮಕ್ಕಳ ಮುಂದೆ ನೀವು ಒಳ್ಳೆಯ ವಿಧಾನದಲ್ಲಿ ಇರಬೇಕು. ಮಕ್ಕಳಾದ ನೀವು ಕೂಡ ನಿಮ್ಮ ತಂದೆ ತಾಯಿನ ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿ, ಒಳ್ಳೆಯ ಪ್ರಾರ್ಥನೆಯಲ್ಲಿ ನೀವು ಸಹ ಪ್ರಾರ್ಥನೆ ಮಾಡಬೇಕು. ನಿಮ್ಮ ತಂದೆ ತಾಯಿಗಳು ಸಹ ಪ್ರಾರ್ಥನೆ ಮಾಡ್ತಾರೆ. ಯವನಸ್ಥರಿದ್ದಾರೆ, ಅವ್ರ ಅಮ್ಮವ್ರನ್ನ ಏನೋ ಎದ್ದಾಳಿಸ್ಬೇಕು. ಅವರು ಜೂಮ್ ಮೀಟಿಂಗಿಗೆ ಅವರೇ ಮಕ್ಕೊಂಬಿಡ್ತಾರೆ. ಅಣ್ಣವರು ಅಕ್ಕವ್ರು ಕೂಡ ಇದ್ದಾರೆ. ಇಲ್ಲಿ ಫೋನ್ಗಳು ಮಾತ್ರ ಈಟಿಟ್ಟುತ್ತಾ ಇರ್ತವೆ. ಜೂಮ್ ಮೀಟಿಂಗ್ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಜಾಯಿನ್ ಆಗ್ರಂದ್ರೆ ಅಲಾರಾಮ್ ಬಡ್ಕೊಂತಾನೆ ಇರ್ತದೆ, ಆಫ್ ಮಾಡ್ತಾನೆ ಇರ್ತಾರೆ. ಹೌದಲ್ಲ? ಕಳೆದ ತಿಂಗಳೇ ಹೇಳಿದ್ದೆ ನಾನು. ಏನಂತ? ಜೂಮ್ ಮೀಟಿಂಗ್ ಜಾಯ್ನ್ ಆಗ್ರಿ ಅಣ್ಣವರಿಗೆಲ್ಲ ಹೇಳಿದ್ದೆ. ನಾಳೆನೇ ಜಾಯ್ನ್ ಆಗ್ತಮ್ಮ ಅಂದಿರ. ಇವತ್ತಿನವರೆಗೂ ಜಾಯ್ನೇ ಆಗಿಲ್ಲ. ಅದು ಏನು ಕಷ್ಟನೋ, ಎಂಥ ಕಷ್ಟನೋ, ಎಂಥ ಮಕ್ಕಳು ಗೊಡವೆ ಐತೋ, ಎಂಥ ಹೆಣ್ತಿಯರ ಕಷ್ಟ ಐತೋ, ಎಂಥ ಗಂಡ್ರ ಕಷ್ಟ ಐತೋ ಗೊತ್ತಿಲ್ಲ. ನಾನು ನಾಳೆಯಿಂದ ನೋಡ್ತೀನಿ ಯಾರು ಹೊಸಬ್ರು ಜಾಯ್ನ್ ಆಗ್ತಾರಂತ. 1 ತಾಸು ದೇವ್ರಿಗೆ ಕೊಡೋದಿಲ್ವಾ? ಫೋನ್ ಇಟ್ಕೊಂಡ್ರೆ ಎಷ್ಟೊತ್ತು ನೋಡ್ತೀವಿ ನಾವು ಫೋನು? 2 ತಾಸೇನು, ಜಾಸ್ತಿನೇ ನೋಡ್ತಾರೆ. ಒಂದು ಮೂವಿ ನೋಡ್ಬೇಕಂದ್ರೂ ಕೂಡ ಎಷ್ಟು ತಾಸು ಹೋಗ್ತೀವಿ ನಾವು? 3 ತಾಸು ಸುಮ್ಮನೆ ಕೂತ್ಕೊಂಡಿರ್ತೀವಿ. ಆ ಕಡೆ ಏನು ಬಂದರೂ ಕೂಡ ಕಣ್ಣು ಪಿಳಕ್ಸಲಾರ್ದ ನೋಡ್ಕೊಂತಾನೆ ಇರ್ತೀವಿ. ಮುಂದೆ ಏನಾಗ್ತದೆ ಅವನು ಬಂದ, ಇವನು ಗುದ್ದಿದ, ಅವನು ಸತ್ತೋದು, ಇವನೇ ಎದ್ದಾದ ಅಂತ. ಆದರೆ ವಾಕ್ಯಕ್ಕೆ ನೀವೇನು ಮಾಡ್ತೀರಾ? ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. 1 ತಾಸು ಪ್ರಾರ್ಥನೆ. ಅದು ಅನೇಕ ಅದ್ಭುತ ಕಾರ್ಯಗಳು ಆಗಿಲ್ವಾ ಜೂಮ್ ಮೀಟಿಂಗ್ನಲ್ಲಿಂದ? ಅದ್ಭುತ ಆಗಿದಾವ ಇಲ್ಲ? ಆ ಜೂಮ್ ಮೀಟಿಂಗ್ ಆಗಿದ್ದವ್ರಿಗೆ ಹಾಲೆಲೂಯಾ ಹೇಳ್ರಿ. ಜೂಮ್ ಮೀಟಿಂಗಿಂದ ಅದ್ಭುತ ಆದವ್ರಿಗೆ ಹಾಲೆಲೂಯಾ. ಸ್ತ್ರೀಯರು ಮಾತ್ರ ಹೇಳ್ತಾ ಇದ್ದಾರೆ, ಪುರುಷರು ಯಾಕೆ ಹೇಳ್ತಾ ಇಲ್ಲ ಹೇಳ್ರಿ? ಜಾಯ್ನ್ ಆಗ್ತಾ ಇಲ್ಲ. ಅದೇ ಬಂದಿದ್ದು ಸಮಸ್ಯೆ ಇಲ್ಲಿ. ಅವರು ಜಾಯ್ನ್ ಆಗ್ತದೆ, ಅವ್ರ ಆಶೀರ್ವಾದ ಬರ್ತೈತೆ, ಸ್ತ್ರೀಯರ ಸಂಖ್ಯೆ ಕೂಡ ಜಾಸ್ತಿ ಆಗ್ತೈತೆ. ಪುರುಷರು ಜಾಯ್ನ್ ಆಗ್ತಾ ಇಲ್ಲ. ಈ ಲೈನ್ ದಾಟಿ ಮುಂದೆ ಹೋಗೋವಲ್ತು ಪುರುಷರದು. ಕರ್ತನ ಭೋಜನಕ್ಕೂ ಅಲ್ಲೇ ಬಿದ್ದಿರ್ತೈತೆ ಲೈನ್, ಅದು ಮಾಮೂಲು ವಾರದಾಗೂ ಇಲ್ಲೇ ಬಿದ್ದಿರ್ತೈತೆ ಲೈನ್. ಅದು ಸ್ತ್ರೀಯರ್ದಾದ್ರೆ ಅಲ್ಲಿ ಯಾವ ವಾರ ಆಗಲಿ, ಯಾವ ಸ್ತ್ರೀಯರ ಕೂಟ ಆಗಿರಲಿ, ಯಾವ ಯವನಸ್ತ್ರ ಕೂಟ ಆಗಿರಲಿ, ಇಲ್ಲಿಗೆ ಬಂದೇ ಕೊಡ್ಬೇಕು, ಅಲ್ಲೇ ಆದರೂ ಹೋಗ್ಬೇಕು. ಅದು ಪವರ್. ಪ್ರಾರ್ಥನೆಯಲ್ಲಿ ಪವರ್ ಇದ್ದರೆ ಎಲ್ಲದರಲ್ಲಿ ಪವರ್ ಇರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನಂಬ್ತಿರಲ್ಲ? ಇವತ್ತಿಂದ ಹೇಳ್ತಾ ಇದ್ದಾನೆ, ಯಾರ್ಯಾರು ಜೂಮ್ ಮೀಟಿಂಗಿನ ಜಾಯ್ನ್ ಆಗಿಲ್ವೋ ಇದು ಒಂದು ಚಾಲೆಂಜ್ ಆಗಿ ತೆಗೆದುಕೊಳ್ರಿ. ಮಕ್ಕಕ್ಕೆ ಕೊಡ್ದಂಗೆ ಇರ್ಬೇಕು ನಿಮಗೆ. ಆ ರೀತಿ ತಿಳ್ಕೊಳ್ರಿ. ದೇವರ ಮಾತನ್ನು ಮಾತ್ರ ನಂಬ್ರಿ. ನೀವು ನೋಡ್ರಿ, ಒಂದೇ ದಿನ ಜಾಯ್ನ್ ಆಗಿ ನೋಡ್ರಿ, ಆ ದಿನವೆಲ್ಲ ನಿಮಗೆ ಎಷ್ಟು ಅದ್ಭುತವಾಗ್ತವೆ ಅಂತ. ದಿನ ಹೇಳುವಂಥ ವಾಕ್ಯ ಅದು ಒಂದು ಬಲವಾದ ರೀತಿ. ನಾನು ರೆಡಿ ಆಗ್ತಾ ಇರ್ತಾನೆ, ಹಂಗೆ ವಾಕ್ಯ ಕೇಳ್ತಾ ಇರ್ತೀನಿ. ಕೆಲವೊಬ್ರು ಪ್ರೇಸರ್ ಹೇಳ್ತಿರ್ತೀರಾ, ಕೆಲವೊಬ್ರು ಚಪ್ಪಾಳೆ ಹೊಡ್ತಿರ್ತೀರಾ, ಕೆಲವೊಬ್ರು ಆರಾಧನೆ ಮಾಡ್ತೀರಾ, ಕೆಲವೊಬ್ರು ಲೀಡಿಂಗ್ ಮಾಡ್ತೀರಾ. ನೀವು ಎಲ್ಲ ಆಡೋದರೆ ಎಲ್ಲ ಕೇಳ್ಕೊಂತಾನೆ ಇರ್ತೀನಿ. ಆದರೆ ನಾನು ಕುತ್ಕೊಳಕ್ಕಾಗೋದಿಲ್ಲ. ಏನು ಮಾಡ್ತಾ ಇರ್ತೀನಿ? ರೆಡಿ ಆಗಬೇಕಲ್ಲ ಸ್ಕೂಲಿಗೆ ಮತ್ತೆ ಟೈಮ್ ಆಗುತ್ತಂತ. ಆ ವಾಕ್ಯಗಳು ಕರೆಕ್ಟಾಗಿ
ಆ ದಿನ ನಾನು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೇನೋ, ಯಾವುದಕ್ಕಾಗಿ ಭಯ ಪಡ್ತಾ ಇರ್ತೇನೆ ನೋಡ್ರಿ, ಆ ವಾಕ್ಯ ನನಗೆ ಬಲವನ್ನು ಕೊಡ್ತಾ ಇದೆ. ಹಾಲೆಲೂಯಾ, ಹಾಲೆಲೂಯಾ. ನಿಜವಾಗ್ಲೂ ದಿನ ಬೆಳಗ್ಗೆ ಹೇಳುವಂಥ ವಾಕ್ಯ ಒಬ್ಬರು ಬಡೇ ಡ್ಯಾಡಿ ಹೇಳೋದಲ್ಲ, ರೇಣುಕಮ್ಮ ಆಂಟಿ ಹೇಳ್ತಾರೆ, ಪ್ರೇಮಲತಾ ಆಂಟಿಯವ್ರು ಹೇಳ್ತಾರೆ, ಮಲ್ಲಮ್ಮ ಆಂಟಿ ಹೇಳ್ತಾರೆ, ಇನ್ನೂ ಅನೇಕರು ಹೇಳ್ತಾರೆ. ಆ ವಾಕ್ಯಗಳು ಸುಮ್ಮನೆ ವಾಕ್ಯಗಳಾಗಿ ತೆಗೆದುಕೊಳ್ಳಬೇಡ್ರಿ. ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದನ್ನು ನಿಮ್ಮ ಜೀವಿತ ಕಾಲದಲ್ಲಿ ನೆನಪಿಟ್ಕೊಂಡು ಅದನ್ನು ಸಾಗಿಸ್ಕೊಂಡು ಹೋದರೆ ನಿಮ್ಮ ಜೀವಿತದಲ್ಲಿ ಯಾವ ರೀತಿ ಅದ್ಭುತ ಕಾರ್ಯಗಳಾಗ್ತವೆ ಅಂತ ನೀವು ಚಾಲೆಂಜ್ ಹಾಕ್ರಿ. ಬಾಯ್ಸ್ ಕೂಡ, ನೀವು ಕೂಡ, ಜೆಂಟ್ಸ್ ಕೂಡ, ಪುರುಷರು ಸಹ ನೀವೇನು ಮಾಡಬೇಡ್ರಿ, ಇವತ್ತಿನಿಂದ ಸ್ವಲ್ಪ ಎಚ್ಚರವಾಗಿದ್ದೀರಿ. ಕೆಲವೊಬ್ಬರಿಗೆ ಜೂಮ್ ಮೀಟಿಂಗ್ ಅಂದ ತಕ್ಷಣ ಕೆಲವೊಬ್ಬರಿಗೆ 3 ಗಂಟೆಗೆ ಎಚ್ಚರ ಆಗ್ಬಿಡ್ತದೆ. ನಮ್ಮ ರೇಣುಕಮ್ಮ ಆಂಟಿ ಅಂತರು ಅದು 4:50 ಶುರುವಾದರೆ ಆಗಲೇ 4:15, 4:15 ಜಾಯ್ನ್ ಆಗಿಟ್ಟಿರ್ತಾರೆ. ಆಗಲೇ ರೇಣುಕಮ್ಮ ಆಂಟಿ ಆಸಕ್ತಿ ಇದ್ದರೆ ನೀವೇನು ಬೇಕಾದರೂ ಮಾಡ್ಬೋದು. ಜಾಯ್ನ್ ಆಗ್ತೀರ, ಎಲ್ಲರೂ ಜಾಯ್ನ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಬ್ರು ಜಾಯ್ನ್ ಆಗಿ ಆಗಲೇ ವಾಕ್ಯ ಹೇಳ್ತಿರೋದು, ಇನ್ನು ಕೆಲವೊಬ್ರು ಜಾಯ್ನೇ ಆಗ್ತಾ ಇಲ್ಲ. ಇವ್ರಿಗೆ ಏನು ಮಾಡೋಣ? ಅವರಿಗೆ ಇವತ್ತಿನ ಹೇಳ್ತಾ ಇದ್ದೇನೆ, ನಾಳೆಯಿಂದ ನೋಡ್ತೀನಿ ಎಷ್ಟು ಮಂದಿ ಜಾಯ್ನ್ ಆಗ್ತೀರಾ ಅಂತ. ಜಾಯ್ನ್ ಆದವ್ರಿಗೆ ಮಾತ್ರ ಆಶೀರ್ವಾದ. ಹಂಗಾದ್ರೆ ಬರ್ತೀರಾ ನೀವು? ಮುಂದಿನ ಈಗ ಅಂತ್ಯ ಕಾಲದಲ್ಲಿ ಅನೇಕ ಶೋಧನೆಗಳು ಬರ್ತವೆ, ಅನೇಕ ಕಷ್ಟಗಳು ಬರ್ತವೆ, ಅನೇಕ ಸಂಕಟಗಳು ಬರ್ತವೆ. ಅದರಲ್ಲಿ ಬಿದ್ದು ಹೋಗಬಾರ್ದಂದ್ರೆ ಈಗಿನಿಂದಲೇ ನಮ್ಮ ಜೀವಿತನ ವಾಕ್ಯಗಳಿಂದ ತುಂಬಿ ಹರಿಯಬೇಕು. ಹಾಲೆಲೂಯಾ. ವಾಕ್ಯಗಳಿಂದ ತುಂಬಿ ಹರಿಯೋರಾಗಿರಬೇಕು. ಹಾಲೆಲೂಯಾ. ನಮ್ಮಲ್ಲಿ ವಾಕ್ಯ ಇದ್ದರೆ ನಾವು ಎಲ್ಲಿ ಬೇಕಾದರೂ ಹೋಗಿ ನಾವು ಏನು ಬೇಕಾದರೂ ಮಾಡಬಹುದು. ಅದು ಆಗಲ್ಲ ಅಂದರೆ ನಾವೇನಂತ ಹೇಳಬೇಕು? ಆಗುತ್ತೆ. ದಾವೀದನೇನು ಮಾಡ್ದ? ದೊಡ್ಡ ಗೋಲಿಯಾತನ ಏನು ಮಾಡ್ದ? ಚಿಕ್ಕ ಬಾಲಕನ ಒಂದು ಕಲ್ಲಿ ಅಷ್ಟು ಸ್ಟ್ರಾಂಗ್ ಇರ್ತದೆ ನೋಡ್ರಿ, ಅವನ ಆಸಕ್ತಿ ಎಷ್ಟಿದೆ, ಈ ಕಲ್ಲಿನಿಂದ ಅವನು ಸೋಲಿಸ್ತಾನೆ ಎಂಬುದಾಗಿ. ಆ ಗೋಲಿಯಾತನಾದರೆ ಬಿಲ್ಲು, ಬಾಣ, ಚಾಕು ಎಲ್ಲ ತಗೊಂಬಂದಿದ್ದ. ಆದ್ರೆ ಇನ್ನೇನು ಸುಮ್ಮನೆ ಕುರಿಕಾಯ ವ್ಯಕ್ತಿ ಸುಮ್ಮನೆ ಹೋದ ಅಂತೆ, ಕಲ್ಲು ತಗೊಂಡು ಎಸೆದ, ಅವನು ಮುಂದೆ ಬೊಕ್ಕುಬಾರ್ಲು ಬಿದ್ದು ಸತ್ತೇ ಹೋದ. ಅದಕ್ಕೆ ನಿಮ್ಮಲ್ಲಿ ವಾಕ್ಯವನ್ನು ಸ್ಥಿರವಾಗಿಟ್ಟುಕೊಳ್ಳ್ರಿ. ವಾಕ್ಯ ನಿಮ್ಮಲ್ಲಿದ್ದರೆ ನಿಮ್ಮಲ್ಲಿ ನೀವು ಯಾವುದಕ್ಕೂ ಸಹ ಭಯಪಡುವ ಅವಶ್ಯಕತೆನೇ ಇಲ್ಲ. ನೀವು ಯಾವುದಕ್ಕೂ ಸಹ ಹಿಂಜರಿಯುವತನ ಅವಶ್ಯಕತೆನೇ ಇಲ್ಲ. ಯಾವಾಗಲೂ ಮುಂದೆ ಇರಬೇಕು, ಯಾವಾಗಲೂ ಕೈ ಎತ್ತಿದವನಾಗಿರಬೇಕಂದ್ರೆ ನಿಮ್ಮಲ್ಲಿ ವಾಕ್ಯ ನೆಲೆ ಆಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಮೊದಲನೇದಾಗಿ ನಾವೇನು ತಿಳ್ಕೊಂಡ್ವಿ? ನಮಗೆ ಪೂರ್ಣ ಆಯುಷ್ಯು ಕ್ಷೇಮ ಬೇಕಂದ್ರೆ ತಂದೆ ತಾಯಿ ಹಾಗೂ ದೇವರ ಮಾತನ್ನು ನಾವೇನು ಮಾಡಬೇಕು? ಕೇಳಬೇಕು. ಇದಕ್ಕೆ ಅಡ್ಡಿಯಾಗಿ ಅನೇಕರು ಬರ್ತಾರೆ, ಸ್ನೇಹಿತರು ಬರ್ತಾರೆ, ಇನ್ನು ಫ್ರೆಂಡ್ಸ್ ಬರ್ತಾರೆ, ಇನ್ನು ಬಂಧು ಮಿತ್ರರು ಬರ್ತಾರೆ. ಫಸ್ಟಿಗೆ ಹೇಳಿದ್ನಲ್ಲ, ಸ್ವಲ್ಪ ಬಾರಪ್ಪ ಹಿಂಗೋಗಿ ಹಿಂಗೆ ಬರೋಣ ಅಂತಾರ. ಏನು ಮಾಡ್ತಿರ್ತಾರೆ? ಅಲ್ಲೇ ಒಂದು ದೊಡ್ಡ ಕಿತಾಪತಿ ಮಾಡಿರ್ತಾರೆ. ಹಿಂಗೆ ಸ್ವಲ್ಪ ಹೋಗಿ ಹಿಂಗೆ ಸಿನಿಮಾ ನೋಡ್ಕೊಂಡು ಬರೋಣ ಬಾಪ ಅಂತಾರೆ. ಅಲ್ಲಿಂದ ಅನೇಕ ಕೆಟ್ಟತನ ಮಾಡಿರ್ತಾರೆ. ಹಿಂಗೆ ಸ್ವಲ್ಪ ಹೋಗಿ ಹಿಂಗೆ ಒಂದು ಸಿಗರೇಟ್ ಸ್ವಲ್ಪ ಇಷ್ಟಿರ್ತದೆ, ಎಷ್ಟಿರ್ತದೆ ಸಿಗರೇಟ್? ಇಷ್ಟಿರ್ತತಾ? ಇಷ್ಟೇ ಇರ್ತದೆ. ಆದರೆ ಅದರಿಂದ ಎಷ್ಟು ಸಾಯೋರು ಕೂಡ ಸಾಯ್ತು ಹೋಗ್ಬಿಡ್ತಾರೆ. ಮರಣಕ್ಕೆ ಕೂಡ ಅದೇನು ಮಾಡ್ತದೆ? ಗುರಿ ಹಾಕಿಸ್ತದೆ. ಅದಕ್ಕೆ ನಾವು ಪಾಪ ಕಡಿಮೆ ಮಾಡಿ ದೇವರ ನಾಮ ಎತ್ತಿ ಬಲವಾಗಿ ನಿಂತುಕೊಡಬೇಕಂದ್ರೆ ದೇವರ ಮಾತನ್ನು ಕೇಳುವವರಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಮತ್ತೆ ಇನ್ನು ಕೆಲವರು ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಹೇಳ್ತಿರ್ತಾರೆ, ಅಂಗಡಿಗೆ ಹೋಗಿ ಇಮಾಲು, ಸಿಗರೇಟು, ಬೀಡಿ ತಗೊಂಡು ಬಾಪ ಅಂತಾರೆ. ನಸ್ಪುಡಿ ಅಜ್ಜರಿಗೆ ಒಂದು 10 ರೂಪಾಯಿ ಕೊಡ್ತನಪ್ಪ, ಹೋಗಿ ಬೇಗ ತಗೊಂಡ್ಬಿಟ್ಟು ಇಷ್ಟೇ ತಗೊಂಬಪ್ಪ, ಅಮ್ಮಗೆ ಹೇಳ್ಬೇಡ, ಅಪ್ಪಗೆ ಹೇಳ್ಬೇಡ, ಇಷ್ಟೇ ತಗೊಂಬಂದ್ಬಿಡು. ಇನ್ನು ಕೆಲವೊಬ್ರು ಒಂದು ಪ್ಯಾಕೆಟ್ ಸಿಗರೇಟ್ ಇರ್ತತೆ, ಅಣ್ಣಗೆ ಹೇಳು ನಾನು ಆಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳು, ಹೋಗಿ ತಗೊಂಬಂದ್ಬಿಡು. ಒಂದು ಇಮಾಲ್ ತಗೊಂಬಂದ್ಬಿಡು, ಸೂಪರ್ ತಗೊಂಬಂದ್ಬಿಡು, ಆಮೇಲೆ ಕೊಡ್ತಾನಂತ ಹೇಳು, ಅಪ್ಪ ಆಮೇಲೆ ಕೊಡ್ತಾನಂತ ಹೇಳಿ ಬಾ ಅಂತ. ನೀನು ಯಾವ ರೀತಿ ಬೀಡಿ ಇಟ್ಕೊತೀಯೋ, ನೀನು ಯಾವ ರೀತಿ ನಸ್ಬಿಡಿ ತಿಕ್ತೀಯೋ, ಅದೇ ರೀತಿ ನಿನ್ನ ಮಕ್ಕಳುಗಳು ಹಂಗೆ ಇಟ್ಕೊಂಡು ಹಂಗೆ ತಿಕ್ತಾರೆ. ಹೌದಲ್ಲ? ನಮ್ಮಪ್ಪ ಹಿಂಗೆ ಬೀಡಿ ಇಟ್ಕೊಂತಿದ್ದ, ನಮ್ಮ ಅಜ್ಜಿ ಹಿಂಗೆ ತಿಕ್ತಿದ್ಲು, ನಮ್ಮ ಅಮ್ಮ ಹಿಂಗೆ ತಿಕ್ತಿದ್ಲು, ನಮ್ಮಪ್ಪ ಹಿಂಗೆ ಹಾಕ್ಕಂತಿದ್ದ ಅಂತೇಳಿ ಅವ್ರು ಕೂಡ ಏನು ಮಾಡ್ತಾರೆ? ಮುಂದೆ ಸಾಕ್ತಾರೆ. ನೀನು ಅದೇ ರೀತಿ ನೀನು ಯಾವ ರೀತಿ ಪ್ರಾರ್ಥನೆ ಮಾಡ್ತೀಯೋ, ನಮ್ಮಮ್ಮ ಕೂಡ ಇದೇ ಕಣ್ಣೀರು ಹಾಕ್ತಿದ್ಲು, ಹಿಂಗೇ ಪ್ರೇಯರ್ ಮಾಡ್ತಿದ್ಲು, ಹಿಂಗೇ ಬೈಬಲ್ ಇಟ್ಕೊತಾ ಇದ್ಲು, ಹಿಂಗೇ ವಾಕ್ಯ ಹೇಳ್ತಿದ್ಲು, ಹಿಂಗೇ ಹಾಡಾಡ್ತಿದ್ಲು, ಹಿಂಗೇ ಕಣ್ಣೀರಿಂದ ಗೋಳಾಡ್ತಿದ್ಲು ಎಂಬುದಾಗಿ ಆ ಮಕ್ಕಳು ಸಹ ನಿನ್ನ ಏನು ಮಾಡ್ತಾರೆ? ಅದನ್ನು ಫಾಲೋ ಅಪ್ ಮಾಡ್ತಾರೆ. ನೀವು ಒಳ್ಳೆಯ ಫಾಲೋ ಅಪ್ ಮಾಡ್ಲಿಕ್ಕಿದ್ದೀರಾ, ನಿಮ್ಮ ಮಕ್ಕಳನ್ನು ಕೆಟ್ಟ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತೀರಾ ಅಂತ ನಿಮಗೆ ಬಿಟ್ಟಿದ್ದು. ಅದಕ್ಕೆ ಎಲ್ಲ ನಿಮಗೆ ಕೆಲವೊಬ್ಬರಿಗೆ ತಂದೆ ತಾಯಿ ಇಲ್ಲ ಅಂತ ಬೇಜಾರು ಪಡ್ಕೋಬೇಡ್ರಿ. ಎಲ್ಲರಿಗೂ ತಂದೆ ತಾಯಿ ಆಗಿರೋನು ಒಬ್ಬನೇ ಆಗಿದ್ದಾನೆ. ಯಾರು? ಯೇಸು ಸ್ವಾಮಿ. ಮಾತ್ರ ಕೇಳ್ರಿ, ದೇವರ ಮಾತಿನ ತಕ್ಕ ಹಾಗೆ ನಡೀರಿ. ದೇವರು ಕೂಡ ಅನೇಕ ಏನಿಟ್ಟಿದ್ದಾನೆ? ಕಂಡೀಷನ್ಸ್ ಇಟ್ಟಿದ್ದಾನೆ. ಆ ಕಂಡೀಷನನ್ನು ನಡ್ಕೊಂಡು ಹೋಗ್ರಿ. ಆವಾಗ ದೇವರು ಕೂಡ ನಿಮ್ಮ ತಂದೆ ತಾಯಿ ಯಾವ ರೀತಿ ಮಾತನಾಡಿ ನಿಮಗೆ ಒಳ್ಳೆಯ ಮಾತಿನಲ್ಲಿ ನಡೆಸ್ಕೊಂಡು ಹೋಗ್ತಾರೋ ಅದೇ ರೀತಿಯಲ್ಲಿ ನಿನ್ನ ಪ್ರಾರ್ಥನೆ ಇದ್ದಾಗ ದೇವರು ಕೂಡ ನಿನಗೆ ಒಳ್ಳೆಯ ಮಾರ್ಗವನ್ನು, ಒಳ್ಳೆಯ ಸ್ಥಿತಿಯನ್ನು, ಒಳ್ಳೆಯ ಭವಿಷ್ಯತನ್ನು ದೇವರು ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ವಾಕ್ಯ ಅರ್ಥ ಆಯ್ತು ಎಲ್ಲರಿಗೂ? ಅರ್ಥ ಆಯ್ತಲ್ಲ? ಇಷ್ಟ ಅರ್ಥ ಆಯ್ತಾ? ಒಂದು ಚೇಂಜಸ್ ಕಾಣ್ತೀನ? ನಾಳೆಯಿಂದ ಇವತ್ತಿಂದ ಚೇಂಜಸ್ ಕಾಣ್ತೀನ ಇಲ್ವಾ? ಏನು ಹೇಳವಲ್ರ ಅಣ್ಣವರು ಅಕ್ಕವರು ಯಾರು?
ಕಾಣ್ತೀರಾ? ಆಗಿರ್ಬೇಕು ಜೂಮ್ ಮೀಟಿಂಗ್ನಲ್ಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾಳೆ ನೋಡ್ತೇನೆ, ಬಾಬೆಯವ್ರು ಬರ್ತಾರೋ, ಅಣ್ಣವ್ರು ಬರ್ತಾರೋ, ಈ ಅಣ್ಣವ್ರು ಬರ್ತಾರೋ, ಈ ಅಣ್ಣವ್ರು ಬರ್ತಾರೋ, ಆ ಅಂಕಲ್ವ್ರು ಬರ್ತಾರೋ, ಆ ಅಂಕಲ್ ಬರ್ತಾರೋ ಗೊತ್ತಿಲ್ಲ. ನಾಳೆ ನೋಡ್ತೀನಿ ಎಷ್ಟು ಗಂಟೆಗೆ ಎದ್ದು ಫೋನ್ ಹಿಂಗೆ ಇಟ್ಟು ಹಿಂಗೆ ಮಕ್ಕೊಂಡಿರ್ತಾರೋ. ಪರಮೇಶಣ್ಣ ಅಂದರೆ ಹಂಗೆ ಇರ್ತಾರೋ, ಜಗದೀಶಣ್ಣ ಅಂದರೆ ಹಂಗೆ ಇರ್ತಾರೋ, ಇಲ್ಲ ಕಟ್ಟಾಕ್ತಾರೋ ನೋಡ್ತೀನಿ ನಾಳೆ. ಓಕೆನಾ? ಹಾಲೆಲೂಯ. ನಮ್ಮ ಡ್ಯಾಡಿಗೆ ನೋಡಿದರೆ, ನಮ್ಮ ಮಮ್ಮಿಗೆ ನೋಡಿದರೆ ಸ್ತ್ರೀಯರ ಕೂಟ ಬಿಟ್ಟು ಪುರುಷರ ಕೂಟ ಮಾಡ್ಬೇಕಂತ ಆಸೆ ಐತೆ. ಆದರೆ ಪುರುಷರು ಜೂಮ್ ಮೀಟಿಂಗೇ ಜಾಯ್ನ್ ಆಗವಲ್ರು. ಇನ್ನು ಮಾಡ್ತಾರಾ ನಂಬೋರು? ಹಾಲೆಲೂಯ. ಓಕೆ, ಪಾಸ್ಟರ್ ಮಾತು ಇದನ್ನು ಕೂಡ ಪಾಸ್ಟಮ್ಮನೇ ಹೇಳಕತ್ತಾರ ಹಾಲೆಲೂಯ. ಇವ್ರು ಹೇಳವಲ್ರ ಹಾಲೆಲೂಯ. ನಂಬಿಕೆ ಐತಾ? ನಡೆಸ್ಕೊಡ್ತೀರಾ? ಜಾಸ್ತಿನಾ ಇಷ್ಟೇನಾ? ಇಷ್ಟೇನಾ? ಜಾಸ್ತಿನಾ? ಓಕೆ, ಇವತ್ತಿನ ಚಾಲೆಂಜ್ ಹಾಕಿದ್ದೀನಿ ನಾನು ನೋಡ್ಬೇಕು ಒಂದಿನ ಈ ಸಭೆ ಎಲ್ಲ ತುಂಬ ಏನಾಗಿರ್ಬೇಕು? ಪುರುಷರೇ ಆಗಿರಬೇಕು. ಆಮೇನ್. ಮುಂದಿನ ದಿನಮಾನಗಳಲ್ಲಿ ನಾವೇನು ಮಾಡ್ಬೇಕಂದ್ರೆ ಸ್ತ್ರೀಯರ್ದೊಂದು ಸೆಕ್ಷನ್ ಆರಾಧನೆ, ಪುರುಷರದೊಂದು ಸೆಕ್ಷನ್ ಆರಾಧನೆ ಮಾಡಬೇಕು. ಹಾಲೆಲೂಯ, ಹಾಲೆಲೂಯ, ಆಮೇನ್. ಇದನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ.